ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರದಲ್ಲಿ ಚರಂಡಿ ಕಾಮಗಾರಿ ವಿವಾದ, ಮನೆ ಮುಂದೆ ಗುಂಡಿ ತೋಡಿದ ಮಣ್ಣು ಮಾರಾಟದ ಆರೋಪ, ಜಿಲ್ಲಾಧಿಕಾರಿಗೆ ದೂರು. ಮಾರಿಕಣ್ಣು ಹುರಿಮ್ಯಾಗೆ ಕಟುಕನ ಕಣ್ಣು ಮಣ್ಣಿನ ಮ್ಯಾಗೆ ಅನ್ನುವಂತೆ ಈಗ ಕಾರವಾರದಲ್ಲಿ ಚರಂಡಿ ಕಾಮಗಾರಿ ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ನಮ್ಮ ಜಮೀನಿನ ಕೆಲವೊಂದು ಭಾಗ ಈ ರಸ್ತೆಗಾಗಿ ಉಪಯೋಗಿಸಿದ್ದಾರೆ. ಆದರೂ ಕೂಡ ಇಲ್ಲಿ ಮೊನ್ನೆ JCB ಅವರು ಬಂದು ಇಲ್ಲಿ ಮಣ್ಣನ್ನು ತೆಗೆದು ಅದನ್ನು ನಮಗೆ ಇಲ್ಲಿ ಯಾವುದೇ ಇದನ್ನು ಮಾಡದೆ ಅದನ್ನು ಮಾರಾಟ ಸಹಿತ ಮಾಡಿದ್ದಾರೆ. 3 ರಿಂದ 4 ಟ್ರಕ್ ಲೋಡ್ ಮಣ್ಣು ಇದನ್ನು ತೆಗೆದು ಅದನ್ನು ಮಾರಾಟ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಬಾಡು ಪ್ರದೇಶದ ತೇಲಂಗ ರಸ್ತೆಯಲ್ಲಿ ನಗರಸಭೆ ಕೈಗೊಂಡಿರುವ ಚರಂಡಿ ಕಾಮಗಾರಿಯ ವಿರುದ್ಧ ಸ್ಥಳೀಯ ನಿವಾಸಿ ಲಕ್ಷ್ಮೀಕಾಂತ್ ನಾಯ್ಕ್ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿದ್ದಾರೆ. ದೂರಿನ ಪ್ರಕಾರ ಜುಲೈ 7ರಂದು ಯಾವುದೇ ಪೂರ್ವ ಸೂಚನೆ ಅಥವಾ ನೋಟಿಸ್ ನೀಡದೆ ನಗರಸಭೆ ಸಿಬ್ಬಂದಿ ಹಾಗೂ ಸ್ಥಳೀಯ ಮಾಜಿ ಜನಪ್ರತಿನಿಧಿಗಳು JCB ಯಂತ್ರದ ಮೂಲಕ ಅವರ ಮನೆಯ ಮುಂಭಾಗದಲ್ಲಿ ಆಳವಾದ ಗುಂಡಿ ತೋಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಕಾಮಗಾರಿಯಿಂದ ಮನೆಯ ಆವರಣ ಗೋಡೆಗೆ ಹಾನಿಯಾಗಿದ್ದು, ನಮ್ಮ ಜಾಗದಿಂದ ರಸ್ತೆ ಮಾಡಿದರೂ ನಮ್ಮ ವಾಹನಗಳ ಸಂಚಾರಕ್ಕೂ ಅಡಚಣೆಯಾಗಿದೆ. ಅಲ್ಲದೆ ಇದೇ ರಸ್ತೆಯಲ್ಲಿ ಸಾರ್ವಜನಿಕರು ಹಾಗೂ ಶಾಲಾ ಮಕ್ಕಳು ಪ್ರತಿದಿನ ಸಂಚರಿಸುವುದರಿಂದ ಅಪಘಾತದ ಭೀತಿ ಹೆಚ್ಚಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಜೊತೆಗೆ ಹಲವು ವರ್ಷಗಳಿಂದ ಇದ್ದ ಮೂಲ ಚರಂಡಿಯನ್ನು ಮರೆಮಾಚಿ ಹೊಸದಾಗಿ ನಿರ್ಮಿಸಲಾದ ಮನೆಗಳಿಗೆ ಸಹಾಯ ಮಾಡಲು ಮಳೆ ನೀರಿನ ಹರಿವನ್ನು ತಮ್ಮ ಮನೆಯ ಕಡೆಗೆ ತಿರುಗಿಸಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಕೇವಲ 40 ಮೀಟರ್ ದೂರದಲ್ಲಿ ರಾಜಕಾಲುವೆ ಇದ್ದರೂ ಅದಕ್ಕೆ ಸಂಪರ್ಕ ಕಲ್ಪಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ದೂರಿನಲ್ಲಿ ಹೇಳಲಾಗಿದೆ. ಇನ್ನೂ ಗಂಭೀರ ಆರೋಪವೆಂದರೆ, ಹಿಂದೆ ಜಾಗ ತಗ್ಗಾದ್ದರಿಂದ ಜಾಗಕ್ಕೆ ನಾವು ಹಾಕಿದ ಮಣ್ಣನ್ನು JCB ಮೂಲಕ ತೊಡುವ ವೇಳೆ ನಮ್ಮ ಜಾಗದಲ್ಲಿದ್ದ ಸುಮಾರು 3 ಟಿಪ್ಪರ್ ಮಣ್ಣನ್ನು ಮಾರಾಟ ಮಾಡಲಾಗಿದೆ ಎಂದು ಲಕ್ಷ್ಮೀಕಾಂತ್ ನಾಯ್ಕ್ ಆರೋಪಿಸಿದ್ದಾರೆ. ಈ ಕುರಿತು ನಗರಸಭೆ ಅಧಿಕಾರಿಗಳು, ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ರಿಯಲ್ ಎಸ್ಟೇಟ್ ಅಭಿವೃದ್ಧಿಕಾರರ ಪಾತ್ರದ ಬಗ್ಗೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಜೊತೆಗೆ ಹಿಂದೆ ಇದ್ದಂತೆ ಚರಂಡಿಯಿಂದ ಮಳೆ ನೀರು ಮತ್ತು ಹೊಲಸು ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯನ್ನು ಪುನಃ ಕಲ್ಪಿಸಿ ಮನೆಯ ಮುಂಭಾಗದಲ್ಲಿ ತೋಡಿರುವ ಗುಂಡಿಯನ್ನು ಕೂಡಲೇ ಮುಚ್ಚುವಂತೆ ಒತ್ತಾಯಿಸಲಾಗಿದೆ. ಸ್ಥಳೀಯರ ಪ್ರಕಾರ ಸಮಸ್ಯೆ ಶೀಘ್ರ ಪರಿಹಾರವಾಗದಿದ್ದರೆ ಭಾರೀ ಮಳೆಯ ಸಂದರ್ಭದಲ್ಲಿ ರಸ್ತೆ ಕುಸಿತ, ಸಾರ್ವಜನಿಕರಿಗೆ ಅಪಾಯ ಹಾಗೂ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಆರೋಪಗಳ ಕುರಿತು ನಗರಸಭೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಹೊರಬರಬೇಕಿದೆ. ಈ ಹಿಂದೆ ನಗರಸಭೆಯಲ್ಲಿ ಬಾವಿ ಸ್ವಚ್ಛತೆ ವೇಳೆ ಮಣ್ಣು ತೆರವು ಹಾಗೂ ಅದರ ಬಳಕೆಗೆ ಸಂಬಂಧಿಸಿದ ಆರೋಪಗಳ ತನಿಖೆ ನಡೆಯುವ ಮುನ್ನವೇ ಮತ್ತೆ ಮಣ್ಣು ಮಾರಾಟದ ಆರೋಪ ಕೇಳಿಬಂದಿರುವುದು ಸಾರ್ವಜನಿಕರಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಜನರ ಮಾತಿನಲ್ಲಿ ಮಾರಿಕಣ್ಣು ಹೋರಿಮ್ಯಾಗೆ ಕಟುಕನ ಕಣ್ಣು ಮಣ್ಣಿನ ಮೇಲೆ ಎಂಬ ಗಾದೆ ಮತ್ತೆ ಚರ್ಚೆಗೆ ಬಂದಿದೆ. ಲಕ್ಷ್ಮೀಕಾಂತ್ ನಾಯ್ಕ್ ಅಂತ ಇಲ್ಲಿ ತೇಲಂಗ ರಸ್ತೆಯ ನಿವಾಸಿ. ಈ ಮೂಲಕ ನಾನು ಹೇಳುವುದೇನೆಂದರೆ, ನಾನು ಇಲ್ಲಿ ಸುಮಾರು ವರ್ಷದಿಂದ ವಾಸ ಮಾಡಿದ್ದೀವಿ. ನಮ್ಮ ಮನೆ ಕಟ್ಟಿಕೊಂಡು ನಮ್ಮ ತಮ್ಮನವರು ಈ ಮನೆ ಪಕ್ಕದಲ್ಲಿದ್ದಾರೆ. ಇಲ್ಲಿ ಗಣಪತಿ ದೇವಸ್ಥಾನ ಕಡೆ ಮಳೆ ನೀರು ಯಾವಾಗಲೂ ಇಲ್ಲಿ ಕಾಲುವೆ ಮುಖಾಂತರ, ಇಲ್ಲಿ ಗಟರ್ ಮುಖಾಂತರ ನಮ್ಮ ಮುಂದಿನ ಗದ್ದೆಯಲ್ಲಿರುವ ಗದ್ದೆ ಮುಖಾಂತರ ಅಲ್ಲಿಂದ ಒಂದು ಒಳಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಒಳಚರಂಡಿ ವ್ಯವಸ್ಥೆಯಿಂದ ಅಲ್ಲಿಂದ ಹೋಗಿ ನದಿಗೆ ಸೇರ್ತಿತ್ತು. ಇನ್ನೊಂದು ಹೇಳಬೇಕಂದರೆ, ಈಗಾಗಲೇ ಚರಂಡಿ ವ್ಯವಸ್ಥೆ ಇದ್ದು ಅಲ್ಲಿಂದ ನೀರು ಹೋಗ್ತಿತ್ತು. ಅಲ್ಲಿ ಮುನ್ಸಿಪಾಲ್ಟಿಯವರು, ಕಾರವಾರ ಮುನ್ಸಿಪಲ್ ಕಾರ್ಪೊರೇಷನ್ದವರು ಪರ್ಮಿಷನ್ ಕೊಟ್ಟು ಯಾರೋ ಒಂದು ರಿಯಲ್ ಎಸ್ಟೇಟ್ನವರು 5-6 ಮನೆ ಕಟ್ಟಿದ್ದಾರೆ. ಹಾಗಾಗಿ ಆ ಚರಂಡಿ ಅಲ್ಲಿ ನೀರು ಹೋಗೋದು ಬಂದಾಗಿದೆ. ಯಾಕಂದರೆ ಅಲ್ಲಿ ರೋಡ್ ಮಾಡಿದ್ದಾರೆ. ಸೊ ಆ ನೀರನ್ನು ಡೈವರ್ಟ್ ಮಾಡೋ ಸಲುವಾಗಿ ನಮ್ಮ ಮನೆ ಮುಂದೆ ಒಂದು ಜಾಗ ಹೊಡೆದು ನಮ್ಮ ಮನೆ ಮುಂದೆ 4-5 ಫೀಟಿನ ಒಂದು ತಗ್ಗನ್ನು ನಮಗೆ ಯಾವುದೇ ಮಾಹಿತಿ ಇಲ್ಲದೆ, ನಮಗೆ ಸೂಚನೆ ಇಲ್ಲದೆ ಇಲ್ಲಿ ಸ್ಥಳೀಯ ಪ್ರತಿನಿಧಿಗಳ ಸಂಗಡ ಬಂದು ಮುನ್ಸಿಪಾಲ್ಟಿ ಅಂತ ಹೇಳಿ JCB ಹಚ್ಚಿ ನಮ್ಮ ಒಂದು ಕಾಂಪೌಂಡ್ ಸಹಿತ ನಷ್ಟ ಮಾಡಿದ್ದಾರೆ. ಅದನ್ನು ನಾವು ಕೆಲವೊಂದು ಸಿಮೆಂಟ್ ವರ್ಕ್ ಮಾಡಿ ಈ ಸದ್ಯದ ಮಟ್ಟಿಗೆ ನಾವು ಅದನ್ನು ಸರಿಪಡಿಸಿಕೊಂಡಿದ್ದೇವೆ. ಆದರೆ ಈ ನಮಗೆ ಕಾರು ತೆಗಿಲಿಕ್ಕೂ ಸಹಿತ ಆಗದೇ ಇದ್ದಂಥ ಒಂದು ಪರಿಸ್ಥಿತಿ ಆಗಿದೆ.
ಮತ್ತು ರಾತ್ರಿ ಇಲ್ಲಿ ಬರುವಂಥ ಸಾಕಷ್ಟು ಜನ ದ್ವಿಚಕ್ರ ವಾಹನರು ಬಿದ್ದು ಗಾಯಗೊಂಡಿದ್ದಾರೆ. ಅವರನ್ನು ಸಹಿತ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ. ಸೊ ಅಂತ ಹೇಳಬೇಕಂದ್ರೆ ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ. ನಾವು ಸುಮಾರು ವರ್ಷದಿಂದ ಈ ಒಂದು ಸ್ಥಳದಲ್ಲಿ ಮನೆ ಕಟ್ಟಿಕೊಂಡು ಇದ್ದೇವೆ. ಪೂರ್ತಿ ಹಾಕಿ ಅದನ್ನು ರೋಡ್ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ನಮ್ಮ ಜಮೀನಿನ ಕೆಲವೊಂದು ಭಾಗ ಈ ರಸ್ತೆಗಾಗಿ ಉಪಯೋಗಿಸಿದ್ದಾರೆ. ಆದರೂ ಕೂಡ ಇಲ್ಲಿ ಮೊನ್ನೆ JCB ಅವರು ಬಂದು ಇಲ್ಲಿ ಮಣ್ಣನ್ನು ತೆಗೆದು ಅದನ್ನು ನಮಗೆ ಇಲ್ಲಿ ಯಾವುದೇ ಇದನ್ನು ಮಾಡದೆ ಅದನ್ನು ಮಾರಾಟ ಸಹಿತ ಮಾಡಿದ್ದಾರೆ. 3ರಿಂದ 4 ಟ್ರಕ್ ಲೋಡ್ ಮಣ್ಣು ಇದನ್ನು ತೆಗೆದು ಅದನ್ನು ಮಾರಾಟ ಮಾಡಿದ್ದಾರೆ. ಮತ್ತು ಇದನ್ನು ಖುಲ್ಲಾ ಜಾಗ ಬಿಟ್ಟು ಸಾರ್ವಜನಿಕರಿಗೆ, ನಮಗಂತೂ ಆಯಿತು, ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗಿದೆ. ಇದಕ್ಕೆ ನಾನು ಖಂಡಿಸುತ್ತೇನೆ. ಇದಕ್ಕೆ ಇಲ್ಲಿಯ ಸ್ಥಳೀಯ ಪ್ರತಿನಿಧಿಗಳ ಬೆಂಬಲ ಇದೆ ಅಂತ ನಾನು ಹೇಳಲು ಬಯಸುತ್ತೇನೆ. ನಾನು ನಗರಸಭೆ ಹಾಗೂ ಡಿಸ್ಟಿಕ್ ಕಮಿಷನರ್ಗೆ ಈ ಮೂಲಕ ಆಗ್ರಹಪಡಿಸುವುದೇನೆಂದರೆ, ಮೂಲ ಚರಂಡಿ ವ್ಯವಸ್ಥೆ ಏನಿತ್ತು ಅದನ್ನು ವಾಪಸ್ ಖುಲ್ಲಾ ಮಾಡಿ ಇದನ್ನು ಡೈವರ್ಟ್ ಮಾಡಿದ್ದನ್ನು ಅದನ್ನು ಕ್ಲೋಸ್ ಮಾಡಿ ನಮಗೆ ಮೊದಲಿದ್ದ ಸ್ಥಿತಿಗೆ ಮಾಡಿಕೊಡಬೇಕಾಗಿ ವಿನಂತಿ.